ಕಿರ್ಚಕ್ ಹಿಡ್ದೆ ಕಿರ್ಚಕ್ ಶುರು ಮಾಡ್ಬಿಟ್ಲು. ನನ್ನ ಹತ್ರ ಏನಿಲ್ಲ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಅಹೋಬಿಲಮ್ಗೆ ಬಂದಿದ್ವು ನಾನು, ಅಣ್ಣ, ಅತ್ತಿಗೆ, ಅಣ್ಣನ ಫ್ರೆಂಡ್ಸ್, ಗಂಡ ಹೆಂಡ್ತಿ. ಭಾಗ 1 ವಿಡಿಯೋ ನೋಡಿದ್ದೀರಾ, ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ರೀತಿ ಸಪೋರ್ಟ್ ಮಾಡಿ. ಸ್ವಾಮಿ ಕಾರ್ಯ ಸ್ವಕಾರ್ಯ. ನಾನು ಈ ವಿಡಿಯೋ ಮಾಡ್ದಂಗೂ ಆಯಿತು, ನಾನು ಆ ಜಾಗದ್ದು ನೋಡ್ದಂಗೆ ಆಯಿತು ಅಂತ ಹೇಳಿ ಬರ್ತಾಯಿದ್ದೀನಿ. ದಯವಿಟ್ಟು ನಿಮ್ಮ ಕೂತಿದ್ದ ಜಾಗದಲ್ಲೇ ನಾನು ವೀಡಿಯೋಗಳು ತೋರಿಸ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಇಷ್ಟ ಇದ್ದರೆ ಶೇರ್ ಮಾಡಿ ನನ್ನ ವೀಡಿಯೋನ. ಯಾವುದೇ ರೀತಿ ಬಲವಂತ ಇಲ್ಲ. ದಯವಿಟ್ಟು ಸಪೋರ್ಟ್ ಮಾಡ್ತೀರಾ ಅಂತ ನಂಬ್ಕೊಂಡು ನಾನು ಇವಾಗ ಅಹೋಬಿಲಮ್ದು 2ನೇ ಭಾಗದ ವೀಡಿಯೋ ಹಾಕ್ತಾಯಿದ್ದೀನಿ. ದಯವಿಟ್ಟು ನೋಡಿ. ಮುಂದೆ ನಮ್ಮ ಅತ್ತಿಗೆಗೆ ಕೋತಿ ಹೇಗೆ ಮಾಡ್ತು ಏನು ಅಂತ ಪ್ರತಿಯೊಂದು ನಾನು ತೋರಿಸಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಬನ್ನಿ ಇವಾಗ ವೀಡಿಯೋ ನೋಡೋಣ. ಬೆಟ್ಟದಿಂದ ಹೇಗೆ ನೀರು ಹರಿತಾ ಇದೆ. ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿದೆ. ನರಸಿಂಹಸ್ವಾಮಿದ್ದು ಮೂರ್ತಿ. ಬರೇ ಕೋತಿಗಳು ನೋಡಿ. ಯಾವುದೋ ಲೋಕಕ್ಕೆ ಬಂದಿದ್ದೀವಿ ಅನ್ನೋ ಥರ ಆಗುತ್ತೆ ನಮಗೆ. ತುಂಬ ಚೆನ್ನಾಗಿದೆ. ಇನ್ನು ಇಲ್ಲೇ ಇಷ್ಟು ಚೆನ್ನಾಗಿದೆ ಅಂದರೆ ಇನ್ನು ನಾವೆಲ್ಲೋ ಬೆಟ್ಟದ ಮೇಲೆ ಹೋಗ್ಬೇಕಂತೆ. 4 ಕಿಲೋಮೀಟ್ರ್ ನಡ್ಕೊಂಡು ಅದು ಕೋಲು ಹಿಡ್ಕೊಂಡು ಹತ್ತಕ್ಕಾಗದೆ ಕಷ್ಟಪಟ್ಟು ಹೋಗ್ಬೇಕಂತೆ. ಅಲ್ಲಿ ಇನ್ನೆಷ್ಟು ಚೆನ್ನಾಗಿರುತ್ತೆ. ಇಲ್ಲೇ ನಮಗೆ ಬರೋಕ್ಕೆ ಮನಸ್ಸಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ನೋಡಿ ಅಲ್ಲಿ ಸೇತುವೆ ಥರ ಹಾಕಿದ್ದಾರೆ. ಅಲ್ಲಿಂದ ನಡ್ಕೊಂಡು ಹೋಗ್ಬೇಕನ್ಸುತ್ತೆ. 4 ಕಿಲೋಮೀಟ್ರ್ ಎಲ್ಲೋ ಒಳಗೆ ಗುಹೆ ಇರೋದಂತೆ. ಆ ಗುಹೆಯಿಂದ ಅಹೋಬಿಲ ದೇವಸ್ಥಾನಕ್ಕೆ ಬಂದಿದ್ದೀವಿ. ಮೊದಲೇ ಭಯ ಇವಳಿಗೆ. ನಮ್ಮ ಅತ್ತಿಗೆ ನನ್ನ ಹತ್ರ ಏನಿಲ್ಲ. ಕಿರ್ಚಕ್ ಹಿಡ್ದೆ ಕಿರ್ಚಕ್ ಶುರು ಮಾಡ್ಬಿಟ್ಲು. ನನ್ನ ಹತ್ರ ಏನಿಲ್ಲ. ಚಪ್ಪಲಿ ಸ್ಟ್ಯಾಂಡ್ ಒಳಗಡೆ ಎಲ್ಲ ವಿಡಿಯೋ ಮಾಡೋಕ್ಕೆ ಅವಕಾಶ ಇರಲ್ಲ. ತುಂಬ ಚೆನ್ನಾಗಿದೆ ದೇವಸ್ಥಾನಗಳು. ಆಮೇಲೆ ಶ್ರೀ ಗಣಪತಿ ದಾಸವಾಳ ಕಾಣಿಸಲ್ಲ. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವು. ಶಾಂತವಾಗಿ ಕೂತಿದ್ರು ನಮ್ಮ ನರಸಿಂಹಸ್ವಾಮಿ ಬಾವಿ. ತುಂಬ
ತುಂಬ ಚೆನ್ನಾಗಿದೆ ದೇವಸ್ಥಾನ. ಬನ್ನಿ ಅಹೋಬಿಲಗೆ. ಶ್ರೀ ಪಟ್ಟಾಭಿ ರಾಮುಲುವಾರಿ ಸನ್ನಿಧಿ. ತುಂಬ ಕೋತಿಗಳು, ಹುಷಾರಾಗಿರಬೇಕು. ನಮ್ಮ ಅದಕ್ಕೆ ಹಿಡ್ಕೊಳಕ್ಕೆ ಬಂದಿತ್ತು. ರೂಟು ಮ್ಯಾಪ್ ಇದೆ. ಜ್ವಾಲ ನರಸಿಂಹ ಒಂದೇದ್ದು ಎಲ್ಲಿದ್ದೀರಿ? ಒಂದು ಇಲ್ಲಿ 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 ಒಂದು, ಎರಡು ಅಹೋಬಿಲ ಇಲ್ಲಿ, ಎರಡು ಇಲ್ಲಿಯೇ ಅಹೋಬಿಲ, ಮೂರು ಮಲಾಲು, ಕರೋಡ, ಮಾಲೋಲನ್, ಹಾಂ, ಮಹಾಲಕ್ಷ್ಮಿ ಲೋಲ, ಹಾಂ, ಕರೋಡ, ಕಾರಂಜ ದಾರಿಯಲ್ಲಿ. ಎಷ್ಟನೇದು? 5ನೇದು ಇಲ್ಲಿದೆ ನೋಡಿ. ದಾರಿಯಲ್ಲಿ ಬರುವಾಗ ಕಾಣಿಸ್ತು, ಕ್ಲೋಸ್ ಆಗಿತ್ತು ಇವತ್ತು. ಆಮೇಲೆ ಭಾರ್ಗವ ಅಲ್ಲಿ ಮೇಲೆ ಎಷ್ಟೆಷ್ಟು ಕಿಲೋಮೀಟ್ರ್ ಇದೆ ಅಂತಲೂ ಹಾಕಿದ್ದಾರೆ ನೋಡಿ ರೂಟ್ ಮ್ಯಾಪು. ಆಮೇಲೆ ಯೋಗಾನಂದ, ಏನು ಛತ್ರವತ ಪವನ ಹಿಲ್ಸು, ಉಗ್ರ ಏನು ನಂಗೆ ಓದಕ್ಕೆ ಬರಲ್ಲ, ನೋಡ್ಕೊ. ಉಗ್ರ ಸ್ತಂಭ ಅದು ಅಲ್ಲಿರೋದು, ಅದೇ ಮೇಲೆ ಸೀಳಿ ಬರೋದು ಅಲ್ಲಿ ನೋಡಿ. ಇದು ಪ್ರಹ್ಲಾದ ಲೋಲ. ಪ್ರಹ್ಲಾದನ ತೊಡೆ ಮೇಲೆ ಕೂರಿಸ್ಕೊಂಡಿರೋದು ನೋಡಿ. ಏನೋ ಇದೆ ತಿಳ್ಕೊಂಡಿರ್ಬೇಕಿದೆಲ್ಲ. ಪುಷ್ಕರಿಣಿ ಕಲ್ಯಾಣಿ. ಅಹೋಬಿಲ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿಗೆ ಮುಗೀತು. ಮುಂದೆ ಯಾವುದು ಏನು ಅಂತ ಗೊತ್ತಿಲ್ಲ, ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತ ಮುಂದೆ ತೋರಿಸ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.